ಕೂದಲನ್ನ ಇಳಿಸ್ಕೊಂತದೆ, ಕಿವಿ ನೆಟ್ಟು ಮಾಡ್ಕೊಂತವೆ. ಆ ಥರ ಮಾಡ್ಕೊಂಡು ಬೊಗಳ್ತು ಅಂದರೆ ಒಂದು ಹುಲಿ ಇಲ್ಲ ಚಿರತೆ ಇಲ್ಲ ಯಾವುದೋ ಒಂದು ಅಗೋಚರ ಶಕ್ತಿ ಅಂತ. ಇವಳು ಬದುಕಿಂದಿದ್ಲು ಅಂದರೆ ಇದನ್ನ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ನಾನು ಪಶ್ಚಿಮ ಘಟ್ಟದಲ್ಲಿ ಹೋದಾಗ ಒಂದು ಹೊತ್ತು ನನಗೆ ಊಟ ಸಿಕ್ಕಲಿಲ್ಲ ಅಂದಾಗ, ಮಳೆಯಲ್ಲಿ ಒದ್ದೆ ಆದಾಗ ಕೈ ಕಾಲೆಲ್ಲ ನಡುಗ್ತವೆ. ಸರ್, ಇತ್ತೀಚೆಗೆ ಸುಮಾರು ಜನ ಟ್ರೆಕ್ಕಿಂಗ್ ಹೋಗ್ತಾರೆ. ನೀವಂತೂ ಟ್ರೆಕ್ಕಿಂಗ್ ಹೋದವರು, ಅವ್ರ ಹೆಣಗಳನ್ನು ನೋಡಿದಂಥವ್ರು, ಬಚಾವ್ ಮಾಡಿದಂಥವ್ರು ಎಲ್ಲ ಮಾಡಿಬಿಟ್ಟಿದ್ದೀರ ನಿಮ್ಮ ಜೀವಮಾನದಲ್ಲಿ. ಆದ್ರೆ ಒಬ್ಬೊಬ್ರು 3-4 ದಿವಸ ಹೋದ್ರೆ ಬದುಕಲಿಕ್ಕೆ ಸಾಧ್ಯನಾ ಸರ್, ಒಬ್ಬರಾಗೇನೆ? ಯಾಕಂತ ಹೇಳಿದ್ರೆ ಮೊನ್ನೆ ನೀವು ರಾಜ್ಯದಲ್ಲೇ ದೊಡ್ಡ ಮಟ್ಟದ ಸುದ್ದಿಯಾಗಿದ್ದು ಕೇಳಿದ್ರ, ವಿಶೇಷವಾಗಿ ಕೊಡಗಿನಲ್ಲಿ. ಅದೇ ರೀತಿ ಇನ್ನೊಂದು ಕಡೆ ನಾವು ಬಂದ್ಬಿಟ್ರೆ ನಮ್ಮಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರೆ ನಮ್ಮ ಗುಂಡ್ಯಾದಿಂದ, ಪರಿಸರದಿಂದಾನು. ಗುಂಡ್ಯಾದಲ್ಲೂ ಸುಮಾರು ಘಟನೆಗಳಿದಾವಂತ ಈ ರೀತಿ. ಇವೆಲ್ಲ ಸಾಧ್ಯನಾ ಸರ್? ಟ್ರೆಕ್ಕಿಂಗ್ ಹೋಗೋದು, ಆಮೇಲೆ ಸಫಾರಿ ಹೋಗೋದು ಒಂಥರ ಹುಡುಗಿಯರಿಗೆ ರೀತಿ. ಅದು ಕಾಡಾಗ್ಲಿ, ಕಾಡಿನ ಸೌಂದರ್ಯ ಆಗಲಿ ಇಲ್ಲ ಆ ಸಾಹಸ ಸವಿಯಕ್ಕೆ ಹೋಗೋದಲ್ಲ. ಅವರು ಕೆಲವರು ಅಲ್ಲಿ ಬೇರೆ ಏನೋ ಮಾಡಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾರೆ. ಎಲ್ಲ ಕಡೆನೂ ಅವರು ಒಂದು ಪ್ರಚಾರ ಗಿಟ್ಟಿಸ್ಕೋಬೇಕು, ಇಲ್ಲ ದೊಡ್ಡ ಜನ ಆಗ್ಬೇಕು, ನಮ್ಮಲ್ಲಿ ದೊಡ್ಡ ಜನ ಆಗೋದು ಅಂತಾರೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಹೇಳ್ತಾರೆ, ನಮ್ಮಲ್ಲೂ ಹೇಳ್ತಾರೆ, ನೀನೇನು ದೊಡ್ಡ ಜನ ಏನು ಮಾರಾಯ ಅಂತಾರೆ. ದೊಡ್ಡ ಮನುಷ್ಯ ಆಗಕ್ಕೆ ನೋಡೋದು, ಇಲ್ಲ ಅವ್ರದ್ದು ಇದು ಪ್ರಪಗಾಂಡ ಇದು ಮಾಡೋದು, ಅಂದರೆ ಅವ್ರದ್ದು ಇದೆಲ್ಲ ಹೊರಗಡೆಗೆಲ್ಲ ಪ್ರಸಾರ ಮಾಡಕ್ಕೆ ನೋಡೋದು ಅಂತಾರೆ ಜಾಸ್ತಿ ಹೋಗ್ತಾ ಇರೋದು. ಅದರಲ್ಲಿ ಕೊಡಗಿನ ತಡಿಯಂಡಮೋಳು ಅಂತ ಸುಮಾರು 4800-900 ಅಡಿ ಇರೋ ಅಂಥ ಒಂದು ಪಕ್ಕ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣದ ಶೋಲಾ ಕಾಡು. ಶೋಲಾ ಅಂದರೆ ತಮಿಳ್ ಭಾಷೆಯಲ್ಲಿ ಬೆಟ್ಟದ ಮೇಲೆ ಹುಲ್ಲು, ತಳಭಾಗದಲ್ಲಿ ಗಿಡ ಮರ ಅಂತ ಅರ್ಥ ಬರ್ತದೆ. ಅಲ್ಲಿ ಇರೋದು ಅದೇ ರೀತಿ. ಅಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರೆ. ಯಾವುದೇ ಈಗ ನೋಡಿ, ಹೊಸ ಕಾಡುಗಳು, ಹೊಸ ಬೆಟ್ಟಗಳಿಗೆ ಹೋದರೆ ಅಲ್ಲಿ ಆನೆಗಳ ದಾರಿ ಸ್ವಲ್ಪ ಕಾರಿಡಾರ್ ಇರ್ತದೆ, ಪ್ರಾಣಿಗಳ ಕಾರಿಡಾರ್ ಇರ್ತದೆ ಅಷ್ಟೇ. ಅವುಗಳು ಸ್ವಲ್ಪ ದೂರ ಹೋದ ಕೂಡ ಅವು ಕಾಣ್ದಂಗೆ ಆಗ್ತವೆ. ಆದರೆ ಈ ಮನುಷ್ಯರು ಹೋದಲ್ಲಿ, ನಮ್ಮಲ್ಲಿ ಹೇಳ್ತಾರೆ ಮಲೆನಾಡಲ್ಲಿ, ಮನುಷ್ಯರು ಹೋದಲ್ಲಿ ಹುಲ್ಲು ಹುಟ್ಟಾಕಲ್ಲ ಅಂತ. ಹಾಗೆ ಈ ಮನುಷ್ಯರು ತಿರುಗಾಡಿದ ಜಾಗದಲ್ಲಿ ಹುಲ್ಲು ಹುಟ್ಟಿರಾಕಲ್ಲ. ಆ ರಸ್ತೆಗಳೆಲ್ಲ ಸೌದು ಹೋಗಿರ್ತದೆ. ಆಮೇಲೆ ಶೋಲಾ ಬೆಟ್ಟ ಆಗಿರೋದ್ರಿಂದ ಅದ್ರ ಮೇಲೂ ಹುಲ್ಲಿನ ಮೇಲೆ ದಾರಿ ಇರ್ತದೆ. ಇಂದ ಕೊಡಗಿಗೆ ಬಂದ ಹುಡುಗಿ ಅವಳು ಬರ್ತಾಳೆ, ಗುಂಪೊಳಗೆ ಬರ್ತಾಳೆ, ತಪ್ಪಿಸ್ಕೊಂಡು ಹೋಗ್ತಾಳೆ. ಅವಳ ಹತ್ರ ಇರಿದ್ದಿದ್ದು 1 ಬಾಟ್ಲ್ ನೀರು. ಅವಳು 4 ದಿವಸ ಪಶ್ಚಿಮ ಘಟ್ಟದ ಕಾಡೊಳಗೆ ಅವಳು ಬದುಕ್ತಾಳೆ. 1 ಬಾಟ್ಲ್ ನೀರಲ್ಲಿ, ಆ 1 ಬಾಟ್ಲಿ ನೀರಲ್ಲಿ ಅವಳು 4 ದಿವಸ ಬದುಕ್ತಾಳೆ. ಆಮೇಲೆ ಅಲ್ಲಿ ಒಂದು ಮಳೆ ಬರ್ತದೆ, ಆ ಮಳೆಯಲ್ಲಿ ಫುಲ್ಲು ಒದ್ದೆ ಆಗ್ತಾಳೆ. ಆ ಸೊಳ್ಳೆಗಳು, ಜಿಗಣೆ ಅಂದರೆ ಲೀಚ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇವುಗಳು ಪಶ್ಚಿಮ ಘಟ್ಟದ ಆ ಕಾಡಲ್ಲಿ, ಆ ನಿತ್ಯ ಹರಿದ್ವರ್ಣ ಕಾಡಲ್ಲಿ ಅವುಗಳು ಬೇಸಿಗೆಲೂ ಇರುತ್ತೆ. ಅವುಗಳು ಕಚ್ತವೆ. ಅವು ಯಾವ ರೀತಿ ಕಚ್ತವೆ ಅಂದರೆ, ನಾನು ಇಲ್ಲಿ ಕೂತಿದ್ದೀನಲ್ಲ, ಇದ್ದ ಜಾಗದಲ್ಲಿ ಕೂತ್ರೆ ಸುಮಾರು 10-20 ಅಡಿ ದೂರದಿಂದ ನಮ್ಮ ಸ್ಮೆಲ್ಲಿಗೆ ನಮ್ಮ ಹುಡುಕೆಂದೇ ಬರ್ತವೆ. ಅದರಿಂದಲೂ ಅವಳಿಗೇನೂ ಆಗಲ್ಲ. ಅವಳು ಹೋಗಿ 1 ದಿವಸಕ್ಕೆ 2 ದಿವಸಕ್ಕೆ ಅಲ್ಲಿ ಮಳೆ ಬರುತ್ತೆ. ಅವಳು ಏನೂ ತಿಂದಿರಲ್ಲ. ಮಳೆಯಲ್ಲಿ ಅವಳು ಒದ್ದೆ ಆಗ್ತಾಳೆ. ಒದ್ದೆ ಆದಾಗ ದೇಹದಲ್ಲಿ ಆಹಾರ ಹೊಟ್ಟೆಲಿ ಇಲ್ದಾಗ, ಮನುಷ್ಯನ ದೇಹಕ್ಕೆ ನೀರು ಬಿದ್ದು ಫುಲ್ಲು ಒದ್ದೆ ಆದಾಗ, ಅದು ಯಾವುದೇ ಕಾರಣದಿಂದ ಅಲ್ಲಿ ಬಚಾವಾಗೋಕ್ಕೆ ಸಾಧ್ಯನೇ ಇಲ್ಲ. ಇವಳು 4 ದಿವಸ ಇವಳು ಬದುಕಿಂದಿದ್ಲು ಅಂದರೆ ಇದನ್ನ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ನಾನು ಪಶ್ಚಿಮ ಘಟ್ಟದಲ್ಲಿ ಹೋದಾಗ ಒಂದು ಹೊತ್ತು ನನಗೆ ಊಟ ಸಿಕ್ಕಲಿಲ್ಲ ಅಂದಾಗ, ಮಳೆಯಲ್ಲಿ ಒದ್ದೆ ಆದಾಗ ಕೈ ಕಾಲೆಲ್ಲ ನಡುಗ್ತವೆ. ಕಾಲುಗಳೆಲ್ಲ ನಮ್ಮಲ್ಲೇ ಅದಕ್ಕೇನು ಹೇಳ್ತಾರೆ ಅಂದರೆ ಕೈ ಕಾಲು ಕೊಕ್ಕೆ ಆಯಿತು ಅಂತಾರೆ. ಇಲ್ಲ ಆ ರೀತಿ ಅಲ್ಲೇ ಸ್ಟಕ್ ಆಗ್ತವೆ ಕಾಲುಗಳು. ಈ ಏನು ಮಸಲ್ಲಿದ್ದಾವೆ ಇವೆಲ್ಲ ಅಲ್ಲೆಲ್ಲೇ ಕ್ಯಾಚ್ ಆದಂಗೆ ಅಂದರೆ ಹಿಡ್ಕಂತದೆ, ಅಲ್ಲಿ ನಡೆಯೋಕ್ಕೂ ಆಗೋದಿಲ್ಲ. ಆದರೆ ಏನೂ ಆಗಲ್ಲ. ಯಾಕಾಗಲ್ಲ ಅಂದರೆ ಅವಳೇ ಹೇಳಿದ ರೀತಿ, ಅವಳು ಆ ಹಿಂದೆ ಒಂದು ಮುಸ್ಲಿಂ ಹಬ್ಬ ಆಗ್ತದಲ್ಲ, ರಂಜಾನ್ ಹಬ್ಬದಲ್ಲಿ ಅವಳು 1 ತಿಂಗಳು ಉಪವಾಸ ಮಾಡಿದ್ದೆ ಅಂತ ಹೇಳ್ತಾಳೆ. ಅವಳು ಆ ಥರ ಹೇಳಿಕೆ ಕೊಡ್ತಾಳೆ. 4 ದಿವಸ ಇದ್ದು, 3 ದಿವಸ ಇದ್ದು, 4ನೇ ದಿವಸ ಅಲ್ಲೆಲ್ಲೋ ಒಂದು ಜಾಗದಲ್ಲಿ ಕಾಣಿಸ್ಕೊಂಡ್ಲೋ, ಅದು ತನಿಖೆ ಆಗಬೇಕು. ಆಮೇಲೆ ಅದೇ ಸಮಯದಲ್ಲಿ ಅವಳನ್ನ ಹಿಡ್ಕೊಂಡು ಅವಳನ್ನ ಪತ್ತೆ ಮಾಡಿ ಕರ್ಕೊಬರ್ಬೇಕಾದ್ರೆ ಅವಳು ಏನೋ ಒಂದು ನೀರಿನ ಸ್ಥಳದಲ್ಲಿ ಇದ್ಲಂತೆ. ನಾನು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ 5-6 ಜನ ನಾವು ಕಾಡಲ್ಲಿ ಜೋರಾಗಿ ಬೆಂಕಿ ಹಾಕ್ಕೊಂಡು ರಾತ್ರಿ 12 ಗಂಟೆವರೆಗೂ 4 ಜನ ಪಾರ ಕಾಯೋದು. ಆ 12 ಗಂಟೆ ಮೇಲೆ ಈ ನಿದ್ದೆ ಮಾಡಿದವರು ಎದ್ದು ಕೂತ್ಕೊಳ್ಳೋದು. ಆದರೂ ನಮಗೆ ನಿದ್ದೆ ಬರ್ತಿರಲಿಲ್ಲ. ಆ ಕಾಡು, ಆ ಹುಳಗಳು ಕೂಗೋದು, ಒಂದೊಂದು ಸತಿ ಹುಲಿಗಳು ಅಬ್ಬರಿಸೋದು, ನಿದ್ದೆನೇ ಬರ್ತಿರಲಿಲ್ಲ. ಅಷ್ಟು ದಿವಸ ಪೊಲೀಸು ಪಾಪ ನಮ್ಮ ಫಾರೆಸ್ಟ್ನರ್ನ ಜೀವ ತಿಂದ್ರಲ್ಲ ಸರ್ಕಾರದವರು. ಹುಡುಕಿ ಅಂತ ದುಡ್ಡೆಷ್ಟು ವೇಸ್ಟ್ ಆಯಿತು.
ದುಡ್ಡೆಲ್ಲಿಂದ ಬರ್ತದೆ? ಪಾಪದ ಜನಗಳೆಲ್ಲ ಬಂದು ಕೊಟ್ಟಿದ್ದು ದುಡ್ಡು ತಾನೇ, ಟ್ಯಾಕ್ಸಲ್ಲಿ ತಾನೇ ಇದೆಲ್ಲ ನಡೀತಾ ಇರೋದು. ಜಿಗಣೆಗಳು ಹೇಗೆ ಹತ್ತವೆ ಅಂದರೆ ಕೆಳಗಡೆಯಿಂದ ಹತ್ತಿ ಬಂದು 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 ಮೇಲೆ ಬಂದು ತಲೆ ಮೇಲೆ ಬಂದು ಇನ್ನೂ ಮೇಲೆ ಹತ್ಬೋದೇನಂತ ನೋಡ್ತವೆ. ಕಣ್ಣು, ಕಿವಿ, ಮೂಗು. ಒಂದು ವಿಷಯ ಹೇಳ್ತೀನಿ, ಮನುಷ್ಯರದ್ದು ಯಾವ ಗುಪ್ತ ಸ್ಥಳ ಪಸ್ತಳ ಅನ್ನೋದು ಯಾವುದು ಅವಕ್ಕೇನಿಲ್ಲ. ಅವ್ರಿಗೆ ರಕ್ತ ಬೇಕು, ಎಲ್ಲ ಕಡೆಗೂ ಕಚ್ತವೆ. ಸೊ ಈ ರೀತಿ ಘಟನೆ ನೋಡೋದು, ತಾವು ಗುಂಡ್ಯದಿಂದ ಹೋಗ್ತಾ ಇದ್ರಲ್ಲ, ನಿಮಗೆ ಯಾವುದು ಡೇಂಜರಸ್ ಅನಿಸಿದ್ದು ಸರ್? ನಾ ಹಿಂದೆ ನಿಮ್ಮ ಇದರಲ್ಲೇ ಹೇಳಿದ್ದೆ, ನಾನು ಚೌಡೇಶ್ವರಿ ದೇವಸ್ಥಾನದಿಂದ ಗಡಿಯಿಂದ ಮೇಲೆ ಚೌಡೇಶ್ವರಿ ಗುಡಿ ಇರೋದು ನ್ಯಾಷನಲ್ ಹೈವೇಲಿ ಸಮುದ್ರ ಮಟ್ಟದಿಂದ 500 ಅಡಿ. ಆದರೆ ನಾನು 2,500 3,000 ಅಡಿ ಎತ್ತರದ ಅರಮನೆ ಗದ್ದೆಗೆ ಹೋಗ್ತಿದ್ದೆ. ಅದು ಮರ ಹತ್ತಿದಂಗೆ ಹತ್ತಬೇಕು ಬೆಟ್ಟ. ಅದು ಏನು ಹಿಂಗೆ ಕೈ ಬೀಸ್ಕೊಂಡು ಹೋಗೋದಲ್ಲ, ಮರ ಹತ್ತಿದಾಗೆ ಆ ಬೆಟ್ಟ ಹತ್ತಿ ನಾವು ಮೇಲೆ ಹೋಗ್ತಿದ್ದು. ಆದರೆ ಅದ್ರ ಬಗ್ಗೆ ಅಲ್ಲಿ ಗುಹೆ ಬಗ್ಗೆ ಅಲ್ಲಿ ಹುಲಿ ಅಬ್ಬರಿಸಿದ್ದು ಅದೆಲ್ಲ ನಾನು ಹೇಳಿದ್ದೆ ನಿಮಗೆ. ಅಲ್ಲಿ 3 ಜನ ಟ್ರೆಕ್ಕಿಂಗ್ ಹೋದವರು ತಪ್ಪಿಸ್ಕೆ ಹೋಗಿದ್ದು, ಆಮೇಲೆ ನಾವು ಹುಲಿ ಗುಹೆಯಲ್ಲಿ ಕ್ಯಾಂಪ್ ಮಾಡಿದ್ದು, ಆಮೇಲೆ ನಮ್ಮದು ರೇಷನ್ ಮುಗಿದಿದ್ದು, ಆಮೇಲೆ ಅಲ್ಲಿ ಮಿಸ್ಟ್ ಕವರ್ ಆಗಿ ಆಮೇಲೆ ನಮ್ಮ ಜೊತೆ ಬಂದು ಕೆಲವರು ಹುಡುಗರಿಗೆ ಹೆದರಿಕೆ ಶುರುವಾಗಿದ್ದು, ಆಮೇಲೆ ಮಧ್ಯದಲ್ಲಿ ಬಿಟ್ಟು ಬಂದೆ. ಮತ್ತೆ ರೇಷನ್ ಬಗ್ಗೆ ಹೇಳಿಲ್ಲ, ಏನು ರೇಷನ್ಗೆಲ್ಲ? ರೇಷನ್ ಅಂದ್ರೆ ನಾವು ತಂದೋಗಿದ್ದು ಅಕ್ಕಿ ಮುಗಿದೋಯ್ತು, ಅದು ಮುಗೀತು. ನಾವು 3 ದಿವಸಕ್ಕೆ ಅಂತ ಹೋದವರು 5 ದಿವಸದವರೆಗೂ ಹುಡ್ಕೋದಾಯಿತು. ಆ ಮಿಸ್ಟ್ ಕವರಲ್ಲಿ ನಮಗೆ ಏನು ಕಾಣ್ತಿರ್ಲಿಲ್ಲ. ಹಾಗಾಗಿ ಅರ್ಧಕ್ಕೆ ಬಂದು ನಾನು. ಆ ಸಮಯಕ್ಕೆ ಉಸಿರಾಟದ ಸಮಸ್ಯೆಗಳು ಮೇಲೆ ಹತ್ತಿದಾಗ ಅಥವಾ ಕೆಳಗಿಳಿದಾಗ? ಉಸಿರಾಟದ ಸಮಸ್ಯೆ ಅಂದರೆ ಹಿಮಾಲಯ ಪರ್ವತದ ಆ ಭಾಗದಲ್ಲಿ 15ರಿಂದ 20,000 ಅಡಿ ಮೇಲೆ ಹೋದಾಗ ಅಲ್ಲಿ ಆಮ್ಲಜನಕ ತೆಳುವಾಗಿರ್ತದೆ, ದಿಟ್ಟಾಗಿರಲ್ಲ. ಅಲ್ಲಿ ಸ್ವಲ್ಪ ಸ್ವಲ್ಪ ಇದ್ದಾಗ ಅಲ್ಲಿ ಉಸಿರು ಕಟ್ಟಿದ ಅನುಭವ ಸುಸ್ತಾಗ್ತದೆ. ನಾನು ಅಮರನಾಥ ಯಾತ್ರೆಗೆ ಹೋದಾಗ ನಾನು ಬಾಲ್ತಾಲ್ ಕಡೆಯಿಂದ ಹತ್ತಿದೆ, ಪಹಲ್ಗಾಮ್ ಕಡೆಯಿಂದ ಹೋಗಲಿಲ್ಲ. ಬಾಲ್ತಾಲ್ ಕಡೆಯಿಂದ ಹೋದರೆ ಅಲ್ಲೂ ಅಷ್ಟೇ ಸುಮಾರು 4,000 ಅಡಿಯಿಂದ ಕ್ಯಾಂಪಿಂದ 20,000 ಅಡಿಯವರೆಗೂ ಬೆಟ್ಟ ಹತ್ತಬೇಕು. ಆವಾಗ ನನಗೆ ಸುಸ್ತಾಗಿ ನಾನು ಕೂತ್ಕೊಂಡೆ, ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಂತ ಉಸಿರು ಹೇಳಿದ್ರೆ ಈಗ ನಮಗೆ ಶಕ್ತಿ ಬಂದಂಗೆ ಆಗ್ತದೆ. ನನ್ನ ಏನು ಲಂಗ್ಸು ಹಿಗ್ತದಲ್ಲ, ಅದೆಲ್ಲ ಆಗೋದೇ ಇಲ್ಲ. ಕೈ ಕಾಲೆಲ್ಲ ಅಲ್ಲೆಲ್ಲೇ ಒಂಥರ ಸುಸ್ತಾಗ್ತದೆ, ಅಲ್ಲೇ ಮಲಗನ ಅನ್ನಿಸ್ತದೆ. ಆಮೇಲೆ ಏನು ಉಸಿರು ಎಳ್ಕೊಂಡ್ರೆ ನಮ್ಮ ಮೂಗೊಳಗೆ ಉಸಿರು ಹೋಗ್ತಾ ಇದೆ, ಗಾಳಿ ಹೋಗ್ತಿದೆ ಅನ್ಸೋದೇ ಇಲ್ಲ. ಆದರೆ ಇದು ಪಶ್ಚಿಮ ಘಟ್ಟ ಏನು ಹಬ್ಬ ಅಂದರೆ 4,000-5,000 ಅಡಿ ಹೈಟು. 6,000 ಅಡಿಯಲ್ಲೂ ಇಲ್ಲೇನು ತೊಂದರೆ ಇಲ್ಲ, ಹಾಗೇನು ಆಗಲ್ಲ, ಅದೇನಾಗಲ್ಲ. ಆದರೆ ಅಲ್ಲಿ 1 ಕಿಲೋಮೀಟ್ರು ಏರ್ ಡಿಸ್ಟೆನ್ಸ್, ಒಂದು ಟ್ರಯಾಂಗಲ್ ಒಳಗೆ, ತ್ರಿಕೋನದೊಳಗೆ 2 ಹೆಲಿಕಾಪ್ಟರ್ಗಳು ಬೀಳ್ತವೆ, 6 ಜನ ಸಾಯ್ತಾರೆ. 3 ಜನ ಟ್ರೆಕ್ಕಿಂಗ್ ಹೋದವ್ರನ್ನ ನಾನು ಹುಡ್ಕೊಂಡು ಹೋಗಿ ಹುಲಿಗುಹೆಯಲ್ಲಿ ನಾನು ವಾಸ ಮಾಡಿದಾಗ ಮಳೆ ಜಾಸ್ತಿಯಾಗಿ ಆಮೇಲೆ ರೇಷನ್ ಎಲ್ಲ ನಮ್ಮದು ತಂದೋಗಿದ್ದು ಅಕ್ಕಿ ಸಾಮಾನೆಲ್ಲ ಮುಗಿದು ಮತ್ತೆ ಯಾವಾಗ ಶಿರಾಡಿ ಘಾಟಿಗೆ ಮತ್ತೆ ಇಳಿತೀವಿ, ಒಂದು 4,000 ಅಡಿ ಕೆಳಗಿಳಿದು ಇಳಿತೀವಿ. ಆ ಸಮಯದಲ್ಲಿ ನಮಗೆ ಆ ಗುಹೆ ಒಳಗೆ ಮಲಗಿದಾಗ ನಮ್ಮ ಕರೆಯೋದು, ಯಾವುದೇ ಕಾರಣದಿಂದ ಈ ಕಲ್ಲಿನ ಗುಹೆಯಿಂದ ಹೊರಗೆ ಹೋಗக்கூಡ್ದು ಅಂತ. ಕಲ್ಲಿನ ಗುಹೆ ಅಂದರೆ ಒಂದು ಬೆಟ್ಟದ ತುದಿಯಲ್ಲಿತ್ತು, ಶೋಲಾ ಬೆಟ್ಟದಲ್ಲಿ. ಅಲ್ಲಿ ಕೂತ್ಕೊಂಡ್ರೆ ನಮಗೆ ದೂರದಲ್ಲಿ ಒಂದು ಕಂಬಳಿ ಹುಳ ಹೋದಂಗೆ ಕಾಣ್ತಿತ್ತು ನಮ್ಮ ಶಿರಾಡಿ ಘಾಟಿಯಲ್ಲಿ ಹೋಗೋ ರೈಲು. ಅಷ್ಟು ಎತ್ತರ ಅದು. ಅದಕ್ಕೆ ನಾವು ಗೊಬ್ಬರದ ಬೆಟ್ಟ ಅಂತೀವಿ. ಅದು 3,500 ಅಡಿ ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ. ಕೆಳಗಡೆ ಇರೋದು ಶಿರಾಡಿ ಘಾಟಿ, ನಮ್ಮ ಚಾಮುಂಡಿ ದೇವಸ್ಥಾನ ಇರೋದು 500 ಅಡಿಯಲ್ಲಿ. ನಾವು ಇದ್ದಿದ್ದು 3,500 ಅಡಿ ಎತ್ತರದಲ್ಲಿ. ಅಲ್ಲಿ ರಾತ್ರಿ ಕರಿಯೋದು, ಕೂಗೋದು, ಒಂಥರ ಯಾರ ಸಾಯೋ ಟೈಮಲ್ಲಿ ಒಂಥರ ನೆರಳು ತರಲ್ಲ, ಆ ಥರ ನೆರಳೋದು ಸೌಂಡ್ ಬರ್ತಾಯಿತ್ತು. ನಾನು ನಮ್ಮ ಹುಡುಗರಿಗೆ ಹೇಳಿದ್ದೆ, ನೀವು ಯಾವುದೇ ಕಾರಣಕ್ಕೂ ಒಬ್ಬನೇ ಹೋಗೋಕ್ಕೊಡ್ದು ಹೊರಗಡೆ ಗುಹೆಯಿಂದ. ಯಾಕೆ ಅಂದರೆ ಯಾವ್ದಾರ ಯೂರಿನ್ ಪಾಸ್ ಮಾಡೋಕ್ಕೆ ಬೇರೆ ಅದಕ್ಕೆ ಎಲ್ಲರನ್ನೂ ಏಳಿಸಿ ಹೋಗ್ಬೇಕು ಅಂತ ಹೇಳಿ ನಾನೊಂದು ಆ ಗುಹೆ ಒಂದು 6 ಅಡಿ ಎತ್ತರ, ಅದರೊಳಗೆ ಒಂದು 15 ಜನ ಮಲಗೋ ಅಂಥದ್ದೊಂದು ಗುಹೆ. ಅದು ಮಳೆಗಾಲದಲ್ಲಿ ಅದರೊಳಗೆ ನೀರು ಹೊಡ್ತದೆ. ನಾವು ಅಲ್ಲಿ ಅದ್ರೊಳಗೆ ಹೊರಡ ನೀರನ್ನೇ ತಗೊಂಡು ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಿದ್ದು. ಆವಾಗ ನಾನು ಆ ಬಾಗಿಲಿಗೆ ಅಡ್ಡ ಮಲಗಿದೆ, ಎಂಟ್ರೆನ್ಸಿಗೆ. ಯಾವನಾರಕ್ಕೂ ಅಲ್ಲಿ ಹೋಗಿ ಅಲ್ಲಿ ಯಾರ ಕರೆದ್ರು ಅಂತ ಇವನು ಹೋಗಿ ಅದರಲ್ಲೂ ಒಂದು ಸ್ವಲ್ಪ ನಮ್ಮಲ್ಲಿ ಡ್ರಿಂಕ್ಸ್ ಮಾಡೋರು ಬಂದಿದ್ದರು. ಕುಡ್ಕೊಂಡು ಇವ್ನು ಯಾವನ ಹೋದ್ರೆ ಆಮೇಲೆ ನನ್ನ ತಲೆಗೆ ಬರ್ತದೆ, ನನ್ನ ತೆಗೆದು ಆಮೇಲೆ ಇವ್ರು ಎಲ್ಲಾರ ಸತ್ತರೆ ಹೋಗಿ ಅಂತ. ಹಾಗಾಗಿ ನಾನೇ ಅಡ್ಡ ಮಲಗಿದ್ದೆ. ಅದೆಲ್ಲ ಮಾಮೂಲಿ, ನನಗೆ ಮಾತ್ರ ಅಲ್ಲ, ಇತ್ತೀಚೆಗೆ ಈಗ ಅಲ್ಲಿ ಎಲ್ಲರಿಗೂ ಅದು ಆಗಿದೆ. ಆಮೇಲೆ ಇತ್ತೀಚೆಗೆ ಈಗ ಒಂದು 3 ತಿಂಗಳ ಹಿಂದೆ ಒಂದು ಟೀಮ್ ಹೋಗಿತ್ತು ಅಲ್ಲಿಗೆ. ಅವರಿಗೆ ಅವ್ರ ನಾಯಿನೂ ಕರ್ಕೊ ಹೋಗಿದ್ರು ಟ್ರೆಕ್ಕಿಂಗ್ ಹೋದವರು.
ಅವರಿಗೆ ರಾತ್ರಿ ಎಲ್ಲ ಮರ ಮುರಿಯೋದು, ಯಾವುದೋ ಎಂಥದೋ ದೊಡ್ಡ ಪ್ರಾಣಿ ಲಟ ಲಾಟ ಲಾಟ ಅನ್ಸಿ ಲಟ ಲಾಟ ಅಂದರೆ ಮರಗಳನ್ನೆಲ್ಲ ಗಿಡಗಳನ್ನ ಮುರ್ಕೊಂಡು ಬರೋದು, ಆ ಶಬ್ದ ಆಗಿ ಆಮೇಲೆ ಅವರು ಈ ನಾಯಿಗಳು ತುಂಬ ಹೆದರಿಕೆ ಆದಾಗ ಅದರ ಬಾಲನ 2 ಕಾಲು ಸಂದಿಗೆ ಹಾಕ್ಯಂತದೆ, ಹೊಟ್ಟೆ ತಳಕ್ಕೆ ಹಾಕ್ತದೆ, ಹಿಂಗೆ ಹಾಕ್ಯಂತದೆ, ಕೂದಲನ್ನ ಇಳಿಸ್ಕೊಂತದೆ, ಕಿವಿ ನೆಟ್ಟು ಮಾಡ್ಕೊಂತವೆ. ಆ ಥರ ಮಾಡ್ಕೊಂಡು ಬೊಗಳ್ತು ಅಂದರೆ ಒಂದು ಹುಲಿ ಇಲ್ಲ ಚಿರತೆ ಇಲ್ಲ ಯಾವುದೋ ಒಂದು ಅಗೋಚರ ಶಕ್ತಿ ಅಂತ. ಹುಲಿ ಚಿರತೆ ಆದರೆ ಹಾಗೆಲ್ಲ ಬರಲ್ಲ, ಬೆಂಕಿ ಹಾಕ್ಯಂದು ಅಷ್ಟೊಂದು ಜನ ಇದ್ದ. ಆಮೇಲೆ ಇವರು ಸುಮಾರು ಲಟ ಲಟ ಸೌಂಡ್ ಬಂದಲ್ಲಿಗೆಲ್ಲ ಹೊಡೆದಾರೆ. ಅವರೆಲ್ಲ ಒಂದು ಪಿಕ್ನಿಕ್ ಹೋದ ಒಂದು ಟೀಮು, ಇಲ್ಲ ಪಟಾಕಿ ಹೋಗ್ತಾರೆ. ಬೆಳಗ್ಗೆ ಅವರಿಗೆ ನಿದ್ದೆ ಮಾಡ್ದಲ್ಲೇ ಬೆಳಕಾದ ಕೂಡ ಓಡಿ ಬಂದಿದ್ದಾರೆ ಇದೇ ಸ್ಥಳದಲ್ಲಿ. ಆಮೇಲೆ ನಾನು ಅಲ್ಲೇ ಒಂದು ಕಡಗರಳ್ಳಿ ಅಂತಿದೆ, ಅಲ್ಲೊಬ್ಬನ ಕೇಳಿದೆ. ಅವನು ಭಾರಿ ವರ್ಷದಿಂದ ಆ ಭಾಗಕ್ಕೆ ಹೋಗ್ತಿದ್ದನು. ಯಾಕೆ ಹಿಂಗಾಗ್ತಿದೆ, ಯಾವಾಗಿಂದ ಅಂತ. ಅವನಂದ 2ನೇ ಸಾರಿ ಒಂದು ಹೆಲಿಕಾಪ್ಟರ್ ಬೀಳ್ತದೆ ಅಲ್ಲೊಂದು ನೇವಿದು, ಅದು ಬಾಡಿ ಸಿಕ್ಕಲ್ಲ. 2 ವರ್ಷದ ಮೇಲೆ ಒಂದು ತಲೆಬುರುಡೆ ಮೂಳೆ ಅಂತ ಒಂದು ಸಿಕ್ಕಿದ್ದು ಅಷ್ಟೇ, ಅವು ಸಿಕ್ಕಲಿಲ್ಲ. ಆಮೇಲೆ ಹೆಲಿಕಾಪ್ಟರ್ ಪಜ್ಜಿಯಾಗಿದ್ದು ಸಿಗ್ತದೆ. ಫಸ್ಟ್ ಹೆಲಿಕಾಪ್ಟರ್ ಬಿದ್ದಿದ್ದು ಅದು ನಾವು ಹುಡುಕಿದ್ದು, ಅದು 3 ದಿವಸಕ್ಕೂ ಹುಡುಕಿದ್ದು. ಅಲ್ಲಿ ಪಶ್ಚಿಮ ಘಟ್ಟದ ಆ ವಾತಾವರಣಕ್ಕೆ ಬಾಡಿ ಒಂದು ಚೂರು ಸ್ಮೆಲ್ಲು ಬಂದಿರಲಿಲ್ಲ, ಅದು ಬೇರೆ. ಇದು ಮಾತ್ರ ಪೂರ್ತಿ ಕೊಳ್ತೋಯ್ತು. ಅವ್ರನ್ನ ಹೇಳ್ತಾನೆ, ಮೊದಲು ಏನೂ ಇರಲಿಲ್ಲ ನನ್ನ ಅಣ್ಣ ಅಂತಿದ್ದ. ಅಣ್ಣ, ಈ 2ನೇ ಹೆಲಿಕಾಪ್ಟರ್ ಬಿತ್ತಲ್ಲ 2ನೇ ಸರಿದು, ಆಮೇಲೆ ಇದೆಲ್ಲ ಆಗ್ತಾ ಇರೋದು, ಸದ್ದು ಎಲ್ಲ ಸೌಂಡ್ ಆಗೋದು, ಕಾಣಿಸ್ಕೊಂಡಾಗ ಆಗೋದು, ಯಾರೋ ಕರೆಯೋದು. ನಾನು ಕೇಳಿಸ್ಕೊಂಡೆ. ನಾನು ಸತ್ಯನೇ ಮಾತಾಡೋದು, ನಂಗೆ ಸುಳ್ಳು ಹೇಳಿ ಪ್ರಚಾರ ಗಿಡ್ಸ್ಕೋಬೇಕಾಗಿಲ್ಲ. ಯಾಕೆಂದರೆ ನಮಗೇನು ಅದರಿಂದ ಏನು ಆಗ್ಬೇಕಾಗಿಲ್ಲ. ನಾನು ಕಿವಿಯಲ್ಲೇ ಕೇಳಿಸ್ಕೊಂಡು ಎಲ್ಲರಿಗೂ ವಾರ್ನಿಂಗ್ ಮಾಡಿ, ಯಾವನು ಹೊರಗೆ ಹೋಗೋಕೆ ಕುಡ್ದು ನನ್ನ ಹೇಳಿಸ್ಬೇಕು. ಇಲ್ಲ ಎಲ್ಲರೂ ಹೋಗೋದಿದ್ರೆ ಮೂತ್ರ ಮಾಡ್ಬೇಕಾದ್ರೆ ರಾತ್ರಿ, ಸಾಮಾನ್ಯ ಕುಡುಕರು ರಾತ್ರಿ ಒಂದು ಮೂತ್ರ ಮಾಡ್ತಾರೆ, ಆಯಿತಾ. ಮೂತ್ರ ಮಾಡೋಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ. ಆಮೇಲೆ ನಾವು ರಾತ್ರಿ ಏಳಿಸಿ ಅವರು ಎಲ್ಲ ನಾವು ಒಂದು 6 ಜನ 8 ಜನ ಹೋದರು. 8 ಜನನೂ ಹೊರಗಡೆ ಹೋಗಿ ಎಲ್ಲರೂ ಒಟ್ಟಿಗೆ ಮೂತ್ರನೇ ದಡ ಅಂತ ಮಾಡಿ ಸೀದಾ ಒಳಗೆ ಬಂದು ಅಡ್ಡ ಮಲಗ್ತಿದ್ದೆ. ನಾನು ಮೊನ್ನೆ ಹೋಗಿತ್ತು, ಒಂದು ಟೀಮ್ ಹೋಗಿತ್ತು, ಅವರದ್ದು ಬೇರೆ ಟೀಮು. ಆಮೇಲೆ ಅವರೆಲ್ಲ ಹೆದರಿ ಅಲ್ಲಿಂದ ಬೆಳಗ್ಗೆ ಬೆಳಕಾದ ಕೂಡಲೇ ಸೀದಾ ಗುಡ್ಡ ಇಳಿದು ಓಡಿ ಬಂದಾರೆ. ಅವ್ರು ಹೋಗಿ ಟ್ರೆಕ್ಕಿಂಗ್ ಸರ್, ಅವರು ಟ್ರೆಕ್ಕಿಂಗಿಗೆ ಹೋಗೋದು, ಮತ್ತು ಬೇರೆ ಅಂತಕ್ಕೆ ಹೋಗ್ತಾರೆ. ಪಿಕ್ನಿಕ್ ಥರ ಹೋಗಿದ್ರು. ಅವು ಬೆಂಗಳೂರು ಕಡೆ ಹುಡುಗರು ಎಲ್ಲ ಹೊರಗಡೆಯಿಂದ ಫಾರಿನ್ ಗಿರಿನಲ್ಲೆಲ್ಲ ಇರ್ತಾರಲ್ಲ, ಅವ್ರು ಇಲ್ಲಿ ಬಂದಾಗ ಎಲ್ಲರ ಟ್ರೆಕ್ಕಿಂಗ್ ಅದು ಇದು ಎಲ್ಲರೂ ಹೊರಗಡೆ ಹೋಗಿ ಎಲ್ಲ ನೀರಿರಲ್ಲಿ ಇಲ್ಲ ಫಾಲ್ಸ್ ಹತ್ರ ಎಲ್ಲ ಹೋಗಿ ಮಲಗ್ತಾರೆ. ರಾತ್ರಿನೇ ಒಂದು ದಿವಸ ರಾತ್ರಿ ಇದ್ದು ಬರ್ತಾರೆ. ಸಾಮಾನೆಲ್ಲ ತಂದೋಗಿರ್ತಾರೆ. ಇಂದ ಹಿಡಿದು ಅಕ್ಕಿಯಿಂದ ಹಿಡಿದು ಅದೆಲ್ಲ ಇದ್ದಿದ್ದೆ ಮಲೆನಾಡಲ್ಲಿ. ಎಲ್ಲಿಂದ ನೀವು ಕೊಡಗಿನ ಲಾಸ್ಟ್ ಬಾರ್ಡ್ರಿಂದ ಹಿಡಿದು ಇಲ್ಲ ಕೇರಳದಿಂದ ಹಿಡಿದು ಲಾಸ್ಟಿಗೆ ನಮ್ಮ ಈ ಬಾರ್ಡ್ರ್ವರೆಗೂ ಇದೆಲ್ಲ ನಮ್ಮಲ್ಲಿ ಇದ್ದದ್ದೇ. ಆಮೇಲೆ ಅದು ಆಯಿತು, ಅಷ್ಟಾಗಿದೆ ಅಷ್ಟೇ.